ಅದು ಬೇಕಾದ್ದು ಎಲ್ಲನೂ ತುಂಬಿಕೊಂಡಿರುತ್ತೆ, ಒಂದನ್ನು ಅದು ಡಿಸ್ಕೋಸ್ ಮಾಡಲ್ಲ. ಅದನ್ನೇನು ಮಾಡುತ್ತೆ, ಕೆದಕಕ್ಕೆ ಶುರು ಮಾಡ್ತದೆ. 1 2 3 ತೆಗಿತಾ ಹೋಗ್ತದೆ, ಹಳೆದೆಲ್ಲ ನೆನಪು ಮಾಡ್ತದೆ. ಮತ್ತೆ ಅವಾಗ ಏನಾಗ್ತದೆ, ಮನಸ್ಸಿಗೆ ಬೇಜಾರಾಗುತ್ತೆ, ಬುದ್ಧಿಗೂ ಕೂಡ ಏನಪ್ಪ ಹಿಂಗಾಯ್ತಲ್ಲ ಅಂತ ಅದು ಕೂಡ ಬೇಜಾರಾಗುತ್ತೆ, ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಮನಸ್ಸಿಗೆ ಏನಾದರೂ ಒಂದು ಕೆಲಸ ಕೊಡಿ, ಏನಾದರೂ ಒಂದು ಅದಕ್ಕೆ ಚಿಂತನೆ ಕೊಡಬೇಕು. ಒಂದು ಯಾವುದನ್ನ ಒಂದು ಆಧ್ಯಾತ್ಮಿಕದ ವಿಚಾರನೋ, ಒಂದು ಭಗವಂತನ ಬಗ್ಗೆ ವಿಚಾರನೋ, ಇಲ್ಲ ಸಾತ್ವಿಕ ವಿಚಾರನೋ, ಇಲ್ಲ ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳ ಬಗ್ಗೆನೋ, ಹೀಗೆ ಏನಾದರೂ ಒಂದು ಚಿಂತನೆಯನ್ನು ಕೊಟ್ಟಾಗ ಅದು ಆ ಕೆಲಸದಲ್ಲಿ ಪ್ರವೃತ್ತನ ಆಗ್ತಾನೆ. ಆವಾಗ ಚಿತ್ತ ಸುಮ್ಮನಿರುತ್ತೆ. ಈ 3ನೇ ಹಂತ ಬಂತು. ಈ ಚಿತ್ತದ ಕೆಲಸ ಏನು ಅಂತ ಗೊತ್ತಾಯ್ತಲ್ಲ ನಮಗೆ. ಇನ್ನು 4ನೇ ಹಂತದಲ್ಲಿ ಒಂದಿದೆ, ಅದು ಅಹಂಕಾರ, ಈಗೋ. ಈಗೋ ಅಂತಕ್ಕಂಥದ್ದು ಇರಬೇಕು. ಯಾಕಂದ್ರೆ ಐಡೆಂಟಿಫಿಕೇಷನ್, ನಾನು ನೋಡಪ್ಪ ನಾನು ಕೆಲಸ ಮಾಡ್ತಾಯಿದ್ದೀನಿ, ನೋಡಪ್ಪ ನಾನು ಅಲ್ಲಿ ಹೋಗಬೇಕು, ನೋಡಪ್ಪ ನಾನು ಹೇಳಿದೆ, ನೋಡಪ್ಪ ನಾನು ಹೇಳ್ದಂಗೆ ಮಾಡು, ಇದು ನಂದಪ್ಪ ಇದು ಅಂತಕ್ಕಂಥದ್ದು ಇರಬೇಕದು. ಅದಿಲ್ಲ ಅಂದರೆ ನಿನ್ನ ಐಡೆಂಟಿಟಿನೇ ಇರಲ್ಲ. ಅಂದರೆ ಅಷ್ಟಕ್ಕೆ ಇರಬೇಕದು, ನಾನು ಅನ್ನೋದು ಅಷ್ಟೇ ಇರಬೇಕು. ನನ್ನಿಂದಲೇ ಸಾಧ್ಯ, ನಾನೇ ಮಾಡಿದ್ದು, ನಾನಿಲ್ಲ ಅಂದರೆ ಇಲ್ಲವೇ ಇಲ್ಲ, ಅದು ನಾನು ಹೋದ್ರೇ ಕೆಲಸ ಆಗೋದು, ನಾನು ಹೋಗಲಿ ಅಂದರೆ ಕೆಲಸ ಆಗಲ್ಲ, ನಾನು ಇದ್ರೇ ಎಲ್ಲ, ನನ್ನಿಂದಲೇ ಎಲ್ಲ, ನಾನು ಹೇಳಿದ್ದೆ, ನಾನು ಮೊನ್ನೆನೇ ಹೇಳಿದ್ದೆ ಅದು ಬೇಡ ಅಂತ, ನನ್ನ ಮಾತು ಕೇಳಲಿಲ್ಲ, ಈಗಲೂ ಹೇಳ್ತಾ ಇದ್ದೀನಿ ಬೇಡ ಅಂತ. ಈ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತಕ್ಕಂಥವನು ಅಹಂಕಾರ. ಇವನ ಇನ್ನೊಂದು ಗುಣ ಇದೆ. ಈ ಒಂದು ಅಹಂಕಾರದ ಶರೀರದ ಇನ್ನೊಂದು ಕೆಟ್ಟ ಗುಣ ಏನಪ್ಪ ಅಂತ ಹೇಳಿದ್ರೆ, ನೀನು ಯಾರು ಅಂತ ಅವನಿಗೆ ಗೊತ್ತು. ನಿಜವಾಗ್ಲೂ ನೀನು ಯಾರು ಅಂತ ಗೊತ್ತು. ನೀನು ಒಳ್ಳೆಯವನು, ನೀನು ಸದ್ಭಕ್ತ, ಅಥವಾ ನೀನು ಸದಾಚಾರಿ, ನೀನು ಒಳ್ಳೆಯವನು, ನೀನು ಕೆಟ್ಟದನ್ನು ಮಾಡಲ್ಲ, ಅದು ಅವನಿಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ಅಂತಃಕರಣದಲ್ಲಿ ಇರುತ್ತೆ. 3 ನಮ್ಮ ಗುಣಗಳು ಇರ್ತಾವೆ ಅದರಲ್ಲಿ, ಮನಸ್ಸಿನ, ಅದು ಆಮೇಲೆ ಹೇಳ್ತೀನಿ. ಇವು ಕೂಡ ಅದರಲ್ಲೂ ಕೂಡ ಗುಣತ್ರಯಗಳು ಅಂತ ಇರ್ತವೆ, ಅದನ್ನು ಆಮೇಲೆ ಚರ್ಚೆ ಮಾಡೋಣ. ಅಲ್ಲೇನಾಗ್ತದೆ, ಅವನು ತಾನು ಒಳ್ಳೆಯವನು ಅಂತ ಗೊತ್ತಿದ್ರೂ ಅದನ್ನು